JDS ಹೊಂದಾಣಿಕೆ ಮಾಡಿಕೊಂಡು 140-45 ಬರಲಿಕ್ಕೆ ಸಾಧ್ಯದನಾ? ಇವೆಲ್ಲರೂ ಇವತ್ತು ಜೋರ್ದಾರ್ ಚರ್ಚೆಗಳ್ರಿ. ಅಂದ್ರೆ ಕಾಂಗ್ರೆಸ್ಗೆ 2028ರ ಚುನಾವಣೆ ಮತ್ತಷ್ಟು ಒಲಿವು ಸಾಧ್ಯತೆಗಳು ಹೆಚ್ಚಿದ್ದವು. ಇಲ್ಲಂತಲ್ಲ ಇವತ್ತಿಗೆ ಕಾಟದ ಕಾಂಗ್ರೆಸ್ನಲ್ಲೇ ನಾ CM ನೀ CM ಮತ್ತೇನಿದ್ದಾವೆ. ಆದ್ರೆ ಅವರಿಲ್ಲೆಲ್ಲೋ ಒಂದು ಹೊಂದಾಣಿಕೆ ಅದು ಇಬ್ಬರಲ್ಲೇ. ಮತ್ತು ಜೋರು ಪ್ರಮಾಣದಲ್ಲೇ ನನ್ನ ಮಾಡೇ ತಿರ್ಬೇಕು ಸದ್ಯದಲ್ಲೇ CM ಅಂತೇಳಿ ದಿಗ್ಗಜ್ ಅವರು ಅಲದಾಡ್ತಾ ಇದ್ದರು ಸಹಿತ. ನಮ್ದು ಹಾಲು ಜೀನೂರಿ ದೋಸ್ತಿ, ಒಬ್ಬರ ಮನೆಗೆ ಒಬ್ಬರು ಹೋಗ್ತಾರೆ, ಅಲ್ಲಿ ಏನೋ ನಾಟಿ ಕೋಳಿ ತಿನ್ನೋದು ಮತ್ತೇನೋ ಇಡ್ಲಿ ವಡ ದೋಸ್ತಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಹೈಕಮಾಂಡ್ಗೆ ಹೇಳಿ ಇಬ್ಬರು ಕೇಳ್ತಾನೆ ಅಂತ ಹೇಳ್ತಾರೆ. ಅಷ್ಟೇ ಅದಾರಲ್ಲೇ ಹೊಂದಾಣಿಕೆ. ಇಲ್ಲಿ ಅದೂ ಇಲ್ಲರಿ, ಬೇಕಾಬಿಟ್ಟು ಯಡಿಯೂರಪ್ಪನವ್ರು ಅಂತಾರೆ ನಾನು ರೀ ನನ್ನ ಮಗಳ CM, ದೇವೇಗೌಡರು ಅಂತಾರೆ ನನ್ನ ಮಗ CM. ಈ CM ತಿಕ್ಕಾಡ್ದಲ್ಲ ಹೊಂದಾಣಿಕೆ ಆಗ್ತದನ ಅಥವಾ ಪ್ರಿಪೋಲ್ಗಿಂತಲೂ ಆಫ್ಟರ್ ಪೋಲ್ ಅಂದ್ರೆ ಇಲೆಕ್ಷನ್ ಆಗೋದು ಪೂರ್ವದಲ್ಲಿ ಹೊಂದಾಣಿಕೆ ಮಾಡ್ಬೇಕಿಂತಲೂ ಗೆದ್ದು ಮತ್ತೆ ನೋಡು ಯಾರು ಎಷ್ಟೆಷ್ಟು ಬರ್ತಾವೆ ಆಗ ಮಾಡಿದ್ರೆ ಆಯ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅಂದರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನ ವಿರುದ್ಧ ಒಂದು ಏನು ಸಮನ್ವಯ ಸಮಿತಿ ಮಾಡಿ ಒಗ್ಗಟ್ಟಿನಿಂದ ಎದುರಿಸುವಂಥ ಮಾತಿಲ್ಲ. ಎಲ್ಲರೂ ಅವರವರ ಮೂಗಿ ನೀರಕ್ಕೆ ವಿಚಾರ ಮಾಡೋದ್ರಿಂದಾಗ ಇವತ್ತು ಅವ್ರ ಸಮನ್ವಯತೆ ಕೊರತೆ ಎದ್ದು ಕಾಣೋದ್ರಿಂದಾಗ ಮೋಸ್ಟ್ಲಿ ಮುಂಬರುವ ಈ ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯತಿಗಳಲ್ಲೇ ಮ್ಯಾಕ್ಸಿಮಮ್ ಕಾಂಗ್ರೆಸ್ಸಿಗರು ಗೆಲ್ತಾರ. ಯಾಕಂದ್ರೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಗ್ಯಾರಂಟಿಗಳು ಹಳ್ಳಿ ಜೀವನದಲ್ಲಿ ಪ್ರಭಾವ ಆಗೇ ಆಗ್ತಾವೆ ರೀ. ಪಾಪ ಇವತ್ತಿಗೂ ಭಾಳ ಪರಿಸ್ಥಿತಿ ನಾಜೂಕದ ಹಳ್ಳಿಗಳಲ್ಲಿ. ಬಡತನ ಹೆಚ್ಚಾಗ್ಯದ. ಈಗ ಬಸ್ಸಿಗೆ ಫ್ರೀ ಹೆಣ್ಮಕ್ಳು ಕಳಿಸ್ತಾರೆ ಎಲ್ಲದಕ್ಕೂ. ಎಲ್ಲೇ ದೇವ್ರಿಗೆ ಹೋಗ್ಬಿಟ್ಟು ನೀನು ಹೋಗುವ ಹೇಗೆ ಯಾಕೆ ಫ್ರೀ ಇರ್ತದಲ್ಲ. ಈ ಒಂದು ಸಂತೆಗಳಿಗೆ ಸಹಿತ ತಮ್ಮ ವಸ್ತುಗಳು ತಂದು ಹೆಣ್ಮಕ್ಳ ಮಾರಲಿಕ್ಕೆ ಶುರು ಮಾಡಿದ್ದಾರೆ. ಭಾಳ ಅನಿವಾರ್ಯದಲ್ಲಿ ಏನು ಮಾಡ್ತಾರೆ, ಗಂಡು ಮಕ್ಕಳು ಬರ್ತಾರೆ ಭಾಳ ಹೆವಿ ಇದ್ದಾಗ. ಆದರೆ ಕೂಡಿಸಿ ತಮ್ಮ ಹೆಣ್ಮಕ್ಳು ಮಾರಲಿಕ್ಕೆ ಹಚ್ತಾ ಇದ್ದಾರೆ. ಅದು ಉಳಿತಾಯ ಆಗ್ಲಿಕ್ಕತ್ತದ ಅವ್ರಿಗೆ. ತಿಂಗಳ 2,000 ರೂಪಾಯಿ ಯಾರು ಬ್ಯಾಡ ಅಂತಾರೆ ರೀ.